ಓಕೆ, ಇನ್ನು ಅದೇ ರೀತಿಯಾಗಿ ನೀವು ಯಾರ ಕಡೆ ಆದರೂ ಸಾಲ ಮಾಡಿದ್ದೀರಾ ಇಲ್ಲಿ ತನಕ? ಏನು ಸ್ಟೋರಿ, ಸಾಲದ ಬಗ್ಗೆ ಏನಾದರೂ ಸ್ಟೋರಿ ಇದೆಯಾ? ಅಕೌಂಟ್ ಬಗ್ಗೆ, ಬ್ಯಾಂಕ್ಸ್. ಓಕೆ, ಬ್ಯಾಂಕ್ಸ್, ಗಾಡಿ ಸಾಲ. ಅದಾದ್ಮೇಲೆ ನಮ್ಮ ಅಣ್ಣಂದು ಒಂಚೂರು ಸಾಲ ಇದೆ, ಅದನ್ನು ನಾನೇ ಮಾಡ್ತಾ ಇದ್ದೀನಿ ಇವಾಗ. ಸೊ ಜನ ಯಾರು ಬಿಡಲ್ಲ, ನಿಮ್ಮ ಹತ್ರ ಕಾಸು ಕೊಟ್ರೆ ಯಾವ ಜನನೂ ಬಿಡಲ್ಲ. ಕಾಸು ಇಸ್ಕೊಳೋರು ಯಾವತ್ತೂ ಬಿಡಲ್ಲ, ಅವ್ರು ಬರಲೇ ಬರ್ತಾರೆ ನಿಮ್ಮ ಮನೆ ಹತ್ರ. ಸೊ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಈ ಥರ ಕಾಸಿನ ವ್ಯವಹಾರ. ಅಲ್ಲಿ ಜನ ನಿಮ್ಮನ್ನ ಯಾವ ಥರ ಯೂಸ್ ಮಾಡ್ಕೊತಾರೆ, ಯಾವ ಥರ ಯೂಸ್ ಮಾಡ್ಕೊಳಲ್ಲ. ನಿಮ್ಮ ಹತ್ರ ಇದ್ದಾಗ ಎಲ್ಲರೂ ಬರ್ತಾರೆ, ಹೌದು, ಇಲ್ದಿರೋ ಟೈಮಲ್ಲಿ ಒಬ್ಬರು ಕೇಳಲ್ಲ. ಸೊ ಅದೆಲ್ಲ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಈ ಸಾಲದ ಬಗ್ಗೆ ಜನಕ್ಕೆ ತುಂಬ ಹೇಳ್ತೀನಿ, ಸಾಲ ಮಾಡೋಕ್ಕೆ ಹೋಗ್ಬೇಡಿ. ಸಾಲ ಮಾಡೋದ್ರಿಂದ ಮನೆ ಹಾಳಾಗತ್ತೆ, ಮನೆ ಹಾಳಾದರೆ ಫ್ಯಾಮಿಲಿ ಎಲ್ಲ ಡಿವೈಡ್ ಆಗ್ತಾರೆ. ಸೊ ಸಾಲ ಒಂದೇ ತುಂಬ ಹಾಳು ಮಾಡಿ. ಬಟ್ ಅದು ಮೆಂಟಲಿ ತುಂಬ ಡಿಪ್ರೆಸ್ ಆ ಥರ ಫೀಲ್ ಆಗುತ್ತೆ ಅಲ್ವಾ? ಮೆಂಟಲಿ ಡಿಪ್ರೆಷನ್ ಅಂತ ಸಾಲ ಒಂದು ಬಂದ್ಬಿಟ್ರೆ ಏನು ಗೊತ್ತಾ, ನಿಮ್ಗೇನು ಬೇಡ ಅನ್ಸುತ್ತೆ. ಆಲ್ ಯು ನೋ ದಟ್ ಸಾಲ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಮಾಡೋಕ್ಕಾಗಿಲ್ವಾ, ಸುಸೈಡ್. ಲಾಟ್ ಆಫ್ ಪೀಪಲ್ ಡೂ ದ್ಯಾಟ್. ಅವರಿಗೆಲ್ಲ ಏನು ಹೇಳ್ತೀರಾ? ಅದನ್ನೇನು ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ನಮ್ಮ ಮನೇಲೇ ನೋಡಿದ್ದೀನಿ. ಸೊ ನಾವು ಬೇರೆಯವ್ರಿಗೆ ಹೇಳೋ ಥರ ಎಲ್ಲ ಏನೂ ಇಲ್ಲ. ಅಷ್ಟೇ ಹೇಳೋದು, ಯಾರು ಸಾಲ ಎಲ್ಲ ಮಾಡ್ಕೊಬೇಡಿ ಅಂತ ಅಷ್ಟೇ. ಯಾಕಂದರೆ ನಾನು ನಮ್ಮ ಅಣ್ಣನ ಕಳ್ಕೊಂಡಿರೋ ಥರ ನನಗೂ ನಿಮ್ನ ಯಾರನ್ನೂ ಕಳ್ಕೊಳಕ್ಕೆ ಇಷ್ಟ ಇಲ್ಲ ಸಾಲದಿಂದ. ಮನೇಲಿ ಊಟ ಇಲ್ವಾ, ಬೇಡ ಮನೇಲಿ ಊಟ ತಿನ್ನೋದು, ಬಟ್ ಯಾವತ್ತೂ ಸಾಲ ಮಾಡಕ್ಕೆ ಹೋಗ್ಬಾರ್ದು. ಏನ್ ಸಾಲ ಆಗಿತ್ತು? ನಮ್ಮ ಬ್ರದರ್ದ ಒಂಚೂರು ಬಿಸ್ನೆಸ್ ಲಾಸ್ ಆಗಿತ್ತು, ಅದಾದಮೇಲೆ ಒಂಚೂರು ಪರ್ಸ್ನಲ್ ಇಶ್ಯೂಸು. ಆಮೇಲೆ ಅವ್ನಿಗೆ ಏನೋ ಅನಿಸ್ತು, ಅದು ನನಗೂ ಗೊತ್ತಿಲ್ಲ ಅವ್ನಿಗೆ ಏನು ಅನಿಸ್ತು. ಸೊ ಹಿ ಡೆಡ್ ಸ್ಯೂಸೈಡ್. ಸೊ ಸ್ಟಿಲ್ ನನಗೆ ಅದೇ ಕ್ವಶನ್ ಮಾರ್ಕ್ ಇದೆ ನನ್ನ ಲೈಫಲ್ಲಿ. ನಾನು ಸಾಯೋವರೆಗೂ ನನಗೆ ಕ್ವಶನ್ ಮಾರ್ಕ್ ಇರುತ್ತೆ, ಯಾಕೆ ನಮ್ಮಣ್ಣ ಸತ್ತ ಅಂತ. ಜಸ್ಟ್ ಕ್ವಶನ್ ಮಾರ್ಕ್, ಅದಕ್ಕೇನು ಆನ್ಸರೇ ಇಲ್ಲ. ಹಿ ಹ್ಯಾಸ್ ರಿಟನ್ ನಥಿಂಗ್. ನಾನು ಬೆಳಗ್ಗೆ ಕಾಫಿ ಕೊಟ್ಬಿಟ್ಟು ಬಂದಿರೋದು ಅಂಗಡಿಯಿಂದ. ಹಿ ವಾಸ್ ಫೈನ್. ಲೈಕ್ 10 o'clock ಹಿಸ್ ನೋ ಮೋರ್. ಐ ಡೋಂಟ್ ನೋ, ಅದು ನನಗೆ ಗೊತ್ತಿಲ್ಲ ಏನು ಅನಿಸ್ತು ಅವನಿಗೆ, ಯಾಕೆ ಮಾಡಬೇಕಾಗಿತ್ತು ಏನು. ಅದು ನನಗೆ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ ಇವಾಗ. ನಾನು ಯಾರಿಗೂ ಆನ್ಸರೇ ಹೇಳೋಕ್ಕಾಗಲ್ಲ. ಯಾರಾದರೂ ಕೇಳಿದ್ರೆ ನನಗೆ ಕ್ವಶನ್ ಮಾರ್ಕ್ ಅದು. ಯಾಕಂದರೆ ಅವ್ನು ಆನ್ಸರೇ ಬರ್ದಿಲ್ಲ ಅಲ್ಲ, ಏನೂ ಬರ್ದಿಲ್ಲ ಅವನು. ಯಾವ ಪೇಪರ್ ಮೇಲೆ ಏನಾರೋ ಬರ್ದಿರೋದು ಏನೂ ಬರ್ದಿಲ್ಲ ಅವನು. ಓಕೆ, ಇವಾಗ ನಿಮ್ಮ ಅಪ್ಪ ಅಮ್ಮ ಓಕೆ ವೆಲ್ ಆಗಿದಾರ, ಏನಾದರೂ ಹೇಳ್ತಾ ಇರ್ತಾರಾ? ಬಟ್ ಅದು ಇರಲೇ ಇರುತ್ತಲ್ವಾ, ಅದು ಹೋಗಲ್ಲ. ಅದು ಹೋಗಲ್ಲ, ಆ ಫೀಲ್ ಇದ್ದೇ ಇರುತ್ತೆ. ಆ ಫೀಲ್ ಇರಲೇ ಇರುತ್ತೆ, ಎನಿ ಟೈಮ್ ಇರುತ್ತೆ. ನನಗೆ ಇರುತ್ತೆ. ಇವಾಗ ಅವ್ನು ನಮ್ಮ ಅಣ್ಣ ಆ ಸ್ಪಾಟ್ ಬಾಂಡಿಂಗ್ ಹೆಂಗಿತ್ತು ನಿಮ್ಮ ಅಣ್ಣ ಮತ್ತೆ ನಿಮ್ದು? ಓ, ಮೋರ್ ದನ್ ನಿಮ್ಮ ಬ್ಲಾಗ್ಸ್ ಬಗ್ಗೆ ಏನಾದರೂ ಹೇಳ್ತಾ ಇದ್ದೀರಾ? ಮೋರ್ ದನ್ ಗುಡ್ ಫ್ರೆಂಡ್ಸ್. ಓ ಸೂಪರ್. ನಾನು ಎಣ್ಣೆ ಹೊಡೆದಾಗೆಲ್ಲ ನಶ ಆಗ್ಬೇಕಂದ್ರೆ ಅವನೇ ಗಾಡಿ ಓಡಿಸ್ತಾ ಇದ್ದಿದ್ದು. ಲೈಕ್ ವಿ ಹ್ಯಾಡ್ ದಟ್ ಕೈಂಡ್ ಆಫ್ ಬಾಂಡಿಂಗ್. ನಾವು ಬ್ರೇಕ್ಫಾಸ್ಟಿಂದ ಹಿಡ್ದು, ಕಾಫಿಯಿಂದ ಹಿಡ್ದು, ರಾತ್ರಿ ಡಿನ್ನರ್ವರೆಗೂ ಹಿಡ್ದು ನಾವೆಲ್ಲ ಜೊತೆಲೇ ತಿಂತಾ ಇದ್ದಿದ್ದು. ಮತ್ತೆ ನಿಮ್ಮ ಅಣ್ಣ ಬ್ಲಾಗ್ಸ್ ಎಲ್ಲ ನೋಡ್ತಾ ಇದ್ರಾ? ಬ್ಲಾಗ್ಸ್ ಬಗ್ಗೆ ಏನಾದರೂ? ಅವನಿಗೆ ತುಂಬಾ ಇಷ್ಟ ಆಯ್ತು ನಾನು ಏನೇನು ಮಾಡ್ತಾ ಇದ್ದೆ ಅಂತ. ಸಪೋಸ್ ಅವ್ನು ಇದ್ದಿದ್ದೆ ಇವಾಗ ಖುಷಿಯಾಗಿರ್ತಾ ಇದ್ದ, ಬಟ್ ಅವನಿಲ್ಲ. ಬಟ್ ಏನು ಮಾಡೋಕ್ಕೂ ಆಗಲ್ಲ. ಇಟ್ಸ್ ಓಕೆ, ಹೋಗ್ಲಿ ಬಿಡಿ. ಇವಾಗ ನಿಮ್ಮ ಬ್ಲಾಗ್ಸ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಸ್ಟಾರ್ಟಿಂಗ್ ಹೆಂಗಿದೆ ಐಡಿಯಾಸ್ ಬಂತು ಈ ತರ ನಾನು ಮಾಡಲೇಬೇಕು ಅಂತ ಹೇಳಿ? ಏನು ಐಡಿಯಾಸ್ ಇರಲಿಲ್ಲ. ಮತ್ತೆ ಯಾಕೆ ನೋ ಐಡಿಯಾಸ್. ಸುಮ್ಮನೆ ನಾನು ಬ್ರೇಕಪ್ ಇಂದ ಹೋಗ್ತಾ ಇದ್ದೆ. ಸೊ ನಾನು ಈ ತರ ವ್ಲಾಗ್ಸ್ ಗಳು ನೋಡ್ತಾ ಇದ್ದೆ. ಸೌರವ್ ಜೋಶಿ ಅಂತ ಒಬ್ಬ ಇದ್ದಾನೆ ನಾರ್ತ್ ಇಂಡಿಯನ್ ಅಲ್ಲಿ. ಅವ್ನು ತುಂಬಾ ಫೇಮಸ್ ವ್ಲಾಗರ್ ನಮ್ಮ ಇಂಡಿಯಾ ಅಲ್ಲಿ. ಸೊ ಅವನ್ನ ನೋಡ್ತಾ ಇದ್ದೆ ನಾನು. ಅವ್ನು ಯಾವ ತರ ವ್ಲಾಗ್ ಮಾಡ್ತಾ ಇದ್ದ, ಯಾವ ತರ ಆಡಿಯನ್ಸ್ನ ಅಟ್ರಾಕ್ಟ್ ಹೆಂಗ್ ಮಾಡ್ತಾ ಇದ್ದ, ಅದನ್ನೆಲ್ಲ ನೋಡ್ತಾ ಇದ್ದೆ. ಸೊ ಸಪೋಸ್ ನನಗೆ ಅನಿಸ್ತು ಒಂದಿನ, ಓಕೆ ನಾನು ಒಂದು ಮಾಡೋಣ, ಲೆಟ್ಸ್ ಟ್ರೈ ಅಂತ. ಆಮೇಲೆ ನಾನು ಹಂಗೆ ಕನ್ಸಿಸ್ಟೆನ್ಸಿ ಇತ್ತು, ಅದೇ ಥರ ವೀಡಿಯೋ ಮಾಡಿ 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 ನೌ ಐ ಆಮ್ ಹಿಯರ್. ಆಲ್ 365 days I have did videos. ಓಕೆ, ಸೂಪರ್ ಸೂಪರ್. ಹಾಗೆ ನಿಮ್ಮ ಇವಾಗ ಯಂಗ್ಸ್ಟರ್ಸ್ ಎಲ್ಲ ತುಂಬಾ ಜನ ನಿಮ್ಮನ್ನ ಫಾಲೋ ಮಾಡ್ತಿರ್ತಾರೆ. ಆಲ್ಮೋಸ್ಟ್ ನಿಮ್ಮ ಫಾಲೋವರ್ಸ್ ಅಲ್ಲೆಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಆಲ್ಮೋಸ್ಟ್ ಅವರಿಗೆಲ್ಲ ಯಂಗ್ಸ್ಟರ್ಸ್ಗೆಲ್ಲ ಅವರು ಕೂಡ ಈಗ ಬ್ಲಾಗ್ ಮಾಡಬೇಕು ಅಂತ ಎಷ್ಟೋ ಜನ ಅನ್ಕೊಳ್ತಾ ಇರ್ತಾರೆ, ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆಗೋದು ಇಲ್ಲ. ಬಟ್ ವರ್ಕೌಟದ್ದು ಆಗಿರಲಿ, ವರ್ಕೌಟ್ ಮಾಡಬೇಕು ಅಂತ ಅನ್ಕೋತಿರ್ತಾರೆ. ಅವ್ರಿಗೆಲ್ಲ ಏನು ಹೇಳ್ತೀರಾ ಸ್ಟಾರ್ಟ್ ಮಾಡೋರಿಗೆ? ಯಂಗ್ಸ್ಟರ್ಸ್ಗೆ ನಾನು ಹೇಳೋದು ಒಂದೇನೆ, ಸ್ಟಾರ್ಟ್ ಮಾಡಿದ್ರೆ ನಿಮ್ಗೇನಾದ್ರು ಸಪೋಸ್ ಇಷ್ಟ ಅಂದರೆ, ಸಪೋಸ್ ಜಿಮ್ ಆಯಿತು, ಕೆಲಸ ಆಯಿತು, ವ್ಲಾಗಿಂಗ್ ಆಯಿತು, ಏನೇ ಆಯಿತು, ನೀವು ಯಾವ ಕೆಲಸ ಇಷ್ಟಪಡ್ತೀರಾ ಗೊತ್ತಾ, ಅದಕ್ಕೆ ನೀವು ಕಷ್ಟಪಡಬೇಕು. ಒಂದು 10 ವರ್ಷ, 5 ವರ್ಷ, 3 ವರ್ಷ.
ನೀವು ನಿಮಗೇನು ಇಷ್ಟ ನೀವು ಅದಕ್ಕೆ ಕಷ್ಟನೇ ಪಟ್ಟಿಲ್ಲ ಅಂದರೆ ಬೇರೆಯವ್ರು ಇಷ್ಟಪಟ್ಟಿರೋದ್ ಕೆಲಸನ ನೀವು ಇಷ್ಟಪಡೋದೇ ಇಲ್ಲ. ಆಗಲ್ಲ. ಹೌದು. ಸಪೋಸ್ ನನ್ನ ಜರ್ನಿನೂ ಹಂಗೇನೆ, ನನಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ. 6 months 3 months ನಾನು ಇದೇ ಥರ ಸಾಯ್ತಾ ಇದ್ದೆ. ನಾನು ಓಕೆ ರೀಚೇ ಆಗ್ತಾ ಇಲ್ಲ, ಹಂಗಾಗ್ತಾ ಇಲ್ಲ, ಹಿಂಗಾಗ್ತಾ ಇಲ್ಲ. ಬಟ್ ನಾನು ಅದ್ರ ಬಗ್ಗೆ ಯಾವತ್ತೂ ತಲೆನೇ ಕೆಡ್ಸ್ಕೊಂಡಿಲ್ಲ. ನನಗೆ ಗೊತ್ತಿರೋದು ಒಂದೇನೆ, ಬರೀ ವಿಡಿಯೋ ಹಾಕ್ಬೇಕು ನಾನು ಬೆಳಗ್ಗೆ ಎದ್ದಿದ ತಕ್ಷಣ, ಆಮೇಲೆ ಮೋಟಿವೇಶನ್ ಇರಲಿ, ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡೋದು ಅಷ್ಟೇ. ನಂಗೇನು ಗೊತ್ತಿರಲಿಲ್ಲ. ಸೊ ಏನಾಗುತ್ತೆ ಗೊತ್ತಾ, 10K ಫಾಲೋವರ್ಸ್ ಆಮೇಲೆ ನಿಮ್ಗೆ ಅನ್ಸುತ್ತೆ ನಾನು ಏನೋ ಚೇಂಜ್ ಮಾಡಬೇಕು ನನ್ನ ಟಾಪಿಕ್ಸಲ್ಲಿ. ಸೊ ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ ಫ್ರಮ್ 10K to 20K. ನಿಮ್ದು ಏನಾದ್ರು ಇವಾಗ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಏನಾದ್ರು ಓಡ್ಲಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗ್ತಿರ್ಲಿಲ್ಲ? ಅಂದ್ರೆ ಅಯ್ಯೋ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ವಿಡಿಯೋಸ್ ಮಾಡಿ ಆದ್ಮೇಲೆ ಗಿವ್ ಅಪ್ ಮಾಡ್ಬಿಡ್ತಾರೆ. ಆತರ ಯಾರು ಗಿವ್ ಅಪ್ ಮಾಡ್ತಾರೋ ಅವ್ರು ಯಾವತ್ತೂ ಮುಂದೆ ಬೆಳೆಯೋಕ್ಕಾಗಲ್ಲ. ಯಾರು ಗಿವ್ ಅಪ್ ಮಾಡಿನೋ ನಾನು ಮತ್ತೆ ಇದನ್ನೇ ಮಾಡ್ತೀನಿ ಅಂತಾರೆ ಗೊತ್ತಾ, ಅವರೇ ಮುಂದೆ ಬೆಳೆಯೋಕ್ಕಾಗೋದು. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿ ಮತ್ತೆ ಡಿಸಿಪ್ಲಿನ್. ಅದು ಒಬ್ಬ ಬೇರೆ ಮನೆ ಕಳ್ತನ ಮಾಡಕ್ಕೂ ಅವ್ನು ಅಷ್ಟೇ ಡಿಸಿಪ್ಲಿನ್ಡ್ ಆಗಿರ್ತಾನೆ, ಅಷ್ಟೇ ಕನ್ಸಿಸ್ಟೆನ್ಸಿ ಆಗಿರ್ತಾನೆ, ಅವ್ನು ಅಷ್ಟೇ ಮೋಟಿವೇಟೆಡ್ ಆಗೂ ಇರ್ತಾನೆ. ಸರಿ, ಅವ್ನು ವಾಚ್ ಮಾಡ್ತಾನೆ ಒಂದು ತಿಂಗಳೆಲ್ಲ ಯಾವ ಥರ ಪ್ಲಾನ್ ಹೊಡಿಯೋದು, ಯಾವ ಥರ ಮೋಟಿವೇಶನ್ ಮಾಡೋದು, ಯಾವ್ಯಾವ ಥರ ಅಸಂಪ್ಷನ್ಸ್ ಮಾಡ್ಕೊಳೋದು, ಅವ್ರು ಹೋಗಿದ ತಕ್ಷಣ ನಾವು ಯಾವ ಥರ ಬಾಗ್ಲು ಹೊಡಿಬೇಕು. ಒಬ್ಬ ಕಳ್ಳಂಗೆನೆ ಅಷ್ಟು ಕನ್ಸಿಸ್ಟೆನ್ಸಿ, ಅಷ್ಟು ಡಿಸಿಪ್ಲಿನ್ ಇದೆ ಅಂದರೆ ನಮಗೆ ಯಾಕಿಲ್ಲ, ನಮ್ಮ ಯಂಗ್ಸ್ಟರ್ಸ್ಗೆ ಯಾಕಿಲ್ಲ? ಅವ್ರಿಗೂ ಬರಬೇಕು. ಅದೇನು ಗೊತ್ತಾ, ನಾವು ಯಾವ ವಸ್ತುನ ಇಷ್ಟಪಡ್ತೀವಿ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ ನಿಮಗೆ. ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ಸಿ, ಮೋಟಿವೇಶನ್ ಎಲ್ಲ ಅದೇ ಕಲ್ಸ್ಕೊಡುತ್ತೆ. ನಮಗೆ ಯಾವ ಕೆಲಸ ಇಷ್ಟ ಇಲ್ಲ ಅದಕ್ಕೆ ನಾವು ಕೇಳ್ತಾ ಇರ್ತೀವಿ, ಬ್ರೋ ಮೋಟಿವೇಶನ್ ಹೇಳು ಬ್ರೋ, ಯಾವ ಥರ ಮಾಡೋದು, ಏನು ಮಾಡೋದು. ನಮ್ಗೇನು ಇಷ್ಟ ಅದನ್ನು ಮಾಡಬೇಕು. ಬೇರೆಯವ್ರು ಏನು ಇಷ್ಟ ಅದನ್ನ ನಾವು ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು. ಅವಾಗ ನಾವು ಸಾಯ್ತಾ ಇರ್ತೀವಿ, ಮೋಟಿವೇಶನ್ ಹೆಂಗೆ ಗುರು, ಅವನ ಜೊತೆ ನಾವು ಹೆಂಗಿರೋಣ, ಯಾವ ಥರ ಮಾಡೋಣ, ಏನು ಮಾಡೋಣ. ನಮ್ಮ ಮೈಂಡಲ್ಲೇ ತುಂಬ ಕ್ವಶನ್ಸ್ ಇರುತ್ತೆ. ಸಪೋಸ್ ಫಾರ್ಮಿಂಗ್ ಒಂದು ಇಷ್ಟ ಅಂದರೆ ನಾವು ಫಾರ್ಮಿಂಗಿಗೆ ಹೋಗ್ಬೇಕು. ಹೌದು. ಗೌರ್ಮೆಂಟ್ ಜಾಬ್ಸ್ ಇಷ್ಟನಾ, ಗೌರ್ಮೆಂಟ್ ಜಾಬ್ಸ್ಗೆ ಹೋಗ್ಬೇಕು. ಸ್ಪೋರ್ಟ್ಸೇ ಇಷ್ಟನಾ, ಅದಕ್ಕೆ ಹೋಗ್ಬೇಕು. ಓದಿಲ್ಲ ಅನ್ನೇನು ಪರವಾಗಿಲ್ಲ. ಎಷ್ಟೊಂದು ಕಡೆ ಸ್ಕೂಲ್ಸಲ್ಲೆಲ್ಲ ಸ್ಪೋರ್ಟ್ಸ್ಗೆಲ್ಲ ಅಷ್ಟೊಂದು ಜಾಸ್ತಿ ರೆಸ್ಪೆಕ್ಟ್ ಮಾಡಲ್ಲ. ಮೋಸ್ಟ್ಲಿ ಮಾಡಬೇಕು. ನಮಗಿವಾಗ ಏನಾರೋ ಇಷ್ಟ, ನನಗಿವಾಗ ಜಿಮ್ ಇಷ್ಟ ಅಪ್ಪ, ನಾನು ತುಂಬ ಕನ್ಸಿಸ್ಟೆಂಟ್ ಆಗಿದ್ದೀನಿ ಇದಕ್ಕೆ. ಯಾಕೆ ಹೇಳಿ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಈಗ ಜಿಮ್ ಮಾಡಬೇಕು. ಅದೇ ಥರ ಬೇರೆಯವ್ರಿಗೂ ಇರುತ್ತೆ, ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಬೇರೆ ಕೆಲಸ ಮಾಡಬೇಕು, ಡ್ರೈವಿಂಗ್ ಮಾಡಬೇಕು, ಮೋಟೋ ಸ್ಪೋರ್ಟ್ಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಏನು ಇಷ್ಟ ಅದನ್ನು ನಾವೇನಾರು ಮಾಡಿದ್ರೆ ಅದು ಪಕ್ಕಾ ಸಕ್ಸಸ್ಫುಲ್ಲು. ಏನು ಇಷ್ಟ ಇಲ್ಲ ನಾವು ಆ ವೇಗ್ ಹೋದ್ರೇನು ಅನ್ಸಕ್ಸಸ್ಫುಲ್ಲೇನೆ. ಎಷ್ಟೇ ದುಡ್ಡು ಇರಲಿ, ಬಟ್ ಅಂದ್ರೆ ನಾವು ಅನ್ಸಕ್ಸಸ್ಫುಲ್ ಆಗೇ ಇರ್ತೀವಿ. ಅದಕ್ಕೆ ಮನ್ಸಿಗೆ ಏನು ಇಷ್ಟ ಅದನ್ನು ಮಾಡಬೇಕು. ಅದು ನಿಜ. ಅದೇ ಎಲ್ಲಕ್ಕಿಂತ ಬೆಸ್ಟ್ ಡಿಸಿಪ್ಲಿನ್. ಸೂಪರ್. ನಿಮ್ಮ ಗೋಲ್ ಏನು ನೆಕ್ಸ್ಟ್? ಅಂದ್ರೆ ಜಿಮ್, ವರ್ಕೌಟ್, ಕ್ಯಾಲಿಸ್ಥೆನಿಕ್ಸ್ ಇದರಲ್ಲೇ ಏನು ಇಲ್ಲ, ಸಿಂಪಲ್ ಗೋ ವಿತ್ ದ ಫ್ಲೋ. ಜಸ್ಟ್ ಗೋ ವಿತ್ ದ ಫ್ಲೋ. ಆ ತರ. ಜಾಸ್ತಿ ಗೋಲ್ಸ್ ಬಗ್ಗೆನೂ ಅಷ್ಟೊಂದು ನಾವು ತಲೆಲ್ಲ ಇಟ್ಕೊಂಬಾರ್ದು. ನಾಳೆ ಚೆನ್ನಾಗಿರ್ತೀವ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾಡಿದ ಬಗ್ಗೆ ಯೋಚನೆ ಮಾಡಬಾರ್ದು. ನಾಡಿದ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಬಾಡಿ ಲೇಜಿ ಆಗ್ಬಿಡುತ್ತೆ. ಬಿಡು ನಾಡಿದ್ ವರ್ಕೌಟ್ ಮಾಡೋಣ, ಹೌದು, ಆ ಥರ ಆಗ್ಬಿಡುತ್ತೆ. ಸೊ ನಾಡಿದ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ಇವತ್ತು ಮತ್ತೆ ನಾಳೆ ಬಗ್ಗೆ ತುಂಬಾ ಯೋಚನೆ ಮಾಡಬೇಕು. ಸರ್ವೈವಿಂಗ್ ಆಗಲಿ, ಫುಡ್ ಇರಲಿ, ಏನ್ ಕೆಲಸ ಆಗಲಿ, ಏನಾರೋ ಇರಲಿ, ಇವತ್ತು ಮತ್ತೆ ನಾಳೆ ಬಗ್ಗೆ ಯೋಚನೆ ಮಾಡಬೇಕು. ನೆನ್ನೆ ಬಗ್ಗೆನೂ ಯೋಚನೆ ಮಾಡಬಾರ್ದು. ನೆನ್ನೆ ನನ್ನಿಂದ ತಪ್ಪಾಯ್ತು, ಅದ್ರ ಬಗ್ಗೆ ನಾನು ಹಂಗೆ ಯೋಚನೆ ಮಾಡ್ಕೊಂಡಿರ್ತೀವಿ. ಅದನ್ನೆಲ್ಲ ಯೋಚನೆನೇ ಮಾಡಬಾರ್ದು. ತಪ್ಪಾಯ್ತಾ, ಓಕೆ ಸಾರಿ, ನಿಮಗೆ ನೀವು ಸಾರಿ ಹೇಳ್ಕೊಂಡು ನಿಮ್ಗೆ ಮೂವ್ ಆನ್ ಆಗ್ಬೋದು. ವೆರಿ ಈಸಿ. ನಿಮ್ಮ ಬಾಡಿನ ನೀವು ಹೇಳಿದ್ರೇನೆ ನಿಮ್ಮ ಬಾಡಿ ಮಾತು ಕೇಳೋದು. ಬೇರೆಯವ್ರು ಹೇಳಿದ್ರೆ ನಿಮ್ಮ ಬಾಡಿ ಮಾತು ಕೇಳಲ್ಲ. ಹೌದು. ನಿಮ್ಮ ಮೈಂಡು ಮತ್ತು ನಿಮ್ಮ ಹಾರ್ಟ್ ಏನೇನು ಟ್ರಾನ್ಸಾಕ್ಷನ್ಸ್ ಆಗುತ್ತೆ ನಿಮ್ಮ ಅದರಿಂದ ನಿಮ್ಮ ಬಾಡಿ ಚೇಂಜ್ ಆಗುತ್ತೆ. ಬೇರೆಯವ್ರು ಹೇಳೋದ್ರಿಂದ ಯಾವತ್ತೂ ಚೇಂಜ್ ಆಗಲ್ಲ, ಯಾರು ಚೇಂಜು ಆಗಲ್ಲ. ಹೌದು. ಎಷ್ಟೊಂದು ಜನ ಮೋಟಿವೇಶನ್ ಅದೆಲ್ಲ ವೇಸ್ಟ್. ಕಷ್ಟ ಬಂತು ಅಂದರೆ ಮನೇಲಿ ಆಟೋಮೆಟಿಕ್ಲಿ ರೆಸ್ಪಾನ್ಸಿಬಿಲಿಟೀಸು, ಆ ಸಾಲ ಈ ಸಾಲ ಕಟ್ಟೋದಿಂದ ಹಿಡ್ದು ನಿಮಗೆ ಕೆಲಸದ ಮೇಲೆ ಆಟೋಮೆಟಿಕ್ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ. ಸೇಮ್ ನನಗೂ ಅಷ್ಟೇ. ನಾನೇನು ಬೇರೆಯವ್ರ ಥರ ಏನು ಡಿಫ್ರೆಂಟ್ ಅಲ್ಲ, ಏನಿಲ್ಲ. ನಾನು ಒಂದೇ, ಯುನೋ, ಪ್ರಾಪರ್. ಸೂಪರ್ ಸೂಪರ್. ಮಿಡಲ್ ಕ್ಲಾಸ್ ಅಲ್ಲ, ಮಿಡಲ್ ಕ್ಲಾಸ್ಗಿಂತ ಲೋ ಕ್ಲಾಸ್. ಓಕೆ, ಇವಾಗ ಪ್ರೆಸೆಂಟ್ ನಿಮ್ಮ ಲೈಫ್ ಹೇಗಿದೆ? ಪ್ರೆಸೆಂಟ್ ಲೈಫ್ ಏನು ಫೀಲ್ ಮಾಡ್ತೀರಾ? ಇಲ್ಲ, ನನಗೇನು ಈ ಥರ ಫೀಲಿಂಗ್ ಎಲ್ಲ ಇಲ್ಲ. ಚೆನ್ನಾಗಿದೆ, ಆರಾಮಾಗಿ, ಕೂಲ್ ಆಗಿ, ಹ್ಯಾಪಿಯಾಗಿ. ಗುಡ್. ಏನ್ ಟೆನ್ಷನ್? ಪಾಸ್ಟ್ಗಿಂತ ಒಂಚೂರು ಬೆಟರ್.
ಓಕೆ. ಚೆನ್ನಾಗಿತ್ತು, ಬಟ್ ಆಫ್ಟರ್ ಐ ಲಾಸ್ಟ್ ಮೈ ಬ್ರದರ್ ದೆನ್ ಐ ಫೆಲ್ಟ್ ಲೈಕ್ ಐ ಆಮ್ ನಥಿಂಗ್. ಓಕೆ. ಅದಾದ್ಮೇಲೆ ನನಗೆ ಅನ್ಸ್ಬಿಡ್ತು ಏನೋ ಐ ಸ್ಟಾರ್ಟೆಡ್ ಇಗ್ನೋರಿಂಗ್. ಓಕೆ. ದೆನ್ ಐ ಆಮ್ ರೈಟ್ ಆನ್ ಟ್ರ್ಯಾಕ್ ನೌ ಅಗೇನ್ ಕಮಿಂಗ್ ಬರ್ತಾ ಇದ್ದೀರಾ? ಯಾ. ಓಕೆ. ಏನಾದರೂ ನಿಮಗೆ ಫ್ಯೂಚರಲ್ಲಿ ಲೈಕ್ ಬಿಸ್ನೆಸ್ ಪರ್ಪಸ್ ಏನಾದರೂ ಆ ಲೈನಿಗೆ ಹೋಗ್ಬೇಕಾ? ನಿಮ್ಮದೇ ಆಲ್ರೆಡಿ ಮೆಡಿಕಲ್ ಈ ಥರ ಶಾಪ್ ಇದೆ, ಓಕೆ, ಈಗ ಅವ್ರ ಅಪ್ಪ ಅಮ್ಮ ನೋಡ್ಕೊಳ್ತಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಏನಾದರೂ ಬೆಟರ್ ಆಗಿ ಏನಾದರೂ ನಾನು ಮಾಡಬೇಕು ಬಿಸ್ನೆಸ್ ಕ್ಲೋತಿಂಗ್ ಇಸ್ ವೆರಿ ಗುಡ್. ಕ್ಲೋತಿಂಗ್ ಬಿಸ್ನೆಸ್ ಇಸ್ ಡ್ಯಾಮ್ ಗುಡ್. ಸೊ ಜನಕ್ಕೆ ಟೇಸ್ಟಿ ಥಿಂಗ್ಸ್ ಬೇಕು. ಹೌದು. ಸೊ ಕ್ಲೋತಿಂಗ್ ಇಸ್ ವೆರಿ ಗುಡ್. ಅಲ್ಲ, ಮಾಡಬೇಕಂತ ಏನಾದರೂ ಫ್ಯೂಚರಲ್ಲಿ ಪ್ಲ್ಯಾನ್ಸ್ ಇದೆ? ನಥಿಂಗ್. ಐ ವಾಂಟ್ ಆಲ್ ಬ್ರ್ಯಾಂಡ್ ಟು ಬಿ ಕೊಲಾಬ್ ವಿತ್ ಮೀ ಅಷ್ಟೇ ಸಾಕು. ಸೂಪರ್, ನೈಸ್. ನನಗೆ ಯಾರ ಜೊತೆನೂ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟ ಅಲ್ಲ, ಬ್ರಾಂಚ್ ಅವ್ರು ನನ್ನ ಜೊತೆ ಕೆಲಸ ಮಾಡೋದ್ರೆ ನನಗೆ ಇಷ್ಟ. ನೈಸ್ ನೈಸ್. ಐ ರಿಯಲಿ ವರ್ಕ್ ಹಾರ್ಡ್ ಫಾರ್ ಮನಿ. ಸೂಪರ್. ದುಡ್ಡು ಬೇಕು ಇವಾಗ, ದುಡ್ಡಿಲ್ಲ. ಮನಿ ಇಂಪಾರ್ಟೆಂಟ್. ಮನಿ ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಯಾಕೆ ಇಂಪಾರ್ಟೆಂಟ್? ಜೀವಕ್ಕಿಂತನೂ ಕೂಡ ಮನಿ ಇಂಪಾರ್ಟೆಂಟ್. ಮನಿ ಇಸ್ ಕಂಪ್ಲೀಟ್ಲಿ ಇಂಪಾರ್ಟೆಂಟ್. ಹೆಂಗೆ ಕಾಸಿದ್ರೇನೆ ಇಲ್ಲ, ಇಲ್ಲಾಂದ್ರೆ ಬೆಲ್ಲ. ಎಷ್ಟೋ ಜನ ಕರ್ನಾಟಕದ ಜನರು ಕೂಡ ನಿಮ್ಮ ಡೈಲಾಗ್ ನೋಡ್ತಾನೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಎದ್ದ ತಕ್ಷಣ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಡೈಲಾಗ್ ನೋಡ್ತಾನೆ ಕಳೀತಾ ಇರ್ತಾರೆ. ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಡೈಲಾಗ್ ಹೇಳಿ ಎಂಡ್ ಮಾಡೋಣ. ಅಂದ್ರೆ ನಿಮ್ಮ ಡೈಲಾಗ್ ಹೇಳಿ, ನಿಮ್ಮ ಡೈಲಾಗ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಇವತ್ತು ನಮ್ಮ ಮನೇಲಿ ತುಂಬ ಚೆನ್ನಾಗಿದ್ದೀನಿ, ಅಟ್ಲೀಸ್ಟ್ 3 times ಊಟ ಮಾಡ್ತಾ ಇದ್ದೀನಿ ಅಂದರೆ ಆಲ್ ಕ್ರೆಡಿಟ್ ಇಟ್ ಗೋಸ್ ಟು ಕರ್ನಾಟಕ ಪೀಪಲ್, ನಾಟ್ ಈವನ್ ಮೈ ಹಾರ್ಡ್ ವರ್ಕ್. ಎವ್ರಿ 100% ಇಟ್ ಗೋಸ್ ಟು ಕರ್ನಾಟಕ ಆಡಿಯನ್ಸ್. ಹೌದು, ಅವರಿಂದನೇ ನಾನಿವತ್ತು, ನನ್ನಿಂದ ಅವರೇನಿಲ್ಲ, ಅವರಿಂದ ನಾನಿವತ್ತು. ಸೊ ಅವ್ರನ್ನ ಖುಷಿ ಪಡ್ಸೋಕ್ಕೆ ನಾನು ತುಂಬಾ ವರ್ಕ್ ಹಾರ್ಡ್ ಮಾಡ್ತಾ ಇದ್ದೀನಿ, ತುಂಬಾ ವರ್ಕ್ ಹಾರ್ಡ್ ಮಾಡ್ತಾ ಇರ್ತೀನಿ ಸಾಯೋವರೆಗೂ. ಕರ್ನಾಟಕ ಜನರಿಗಂತೂ ಫಾರ್ ಎವರ್. ಯಾಕಂದರೆ ಇಲ್ಲಿಂದನೇ ಬೆಳೆದಿರೋದು. ನಾನು ಸಾಯ್ಬೇಕಂದ್ರೇನು ಇವ್ರ ಮಿಡಲಲ್ಲೇ ಸಾಯ್ಬೇಕು. ನನಗೆ ಆ ಥರ ಬೇರೆಯವ್ರ ಥರ ಅಲ್ಲ, ಮರ್ತೋಗ್ಬಿಡೋದು, ಆಮೇಲೆ ಕಂಟೆಂಟ್ಸ್ನ ಚೇಂಜ್ ಮಾಡ್ಕೊಳೋದು, ಹಂಗೆಲ್ಲ ಇಲ್ಲ. ಸೊ ನನಗೆ ಎಷ್ಟೊಂದು ಜನ ಹೇಳ್ತಾರೆ, ಹಿಂದಿ ಕಂಟೆಂಟ್ ಮಾಡು, ಕನ್ನಡ ಬೇಡ, ಇಂಗ್ಲೀಷ್ ಕಂಟೆಂಟ್ಸ್ ಮಾಡು, ನಿಂಗೆ ಇನ್ನೂ ತುಂಬ ರೀಚ್ ಆಗುತ್ತೆ ಇಂಡಿಯಾ ಅಲ್ಲಿ, ಬೇರೆ ಸ್ಟೇಟ್ಸಲ್ಲಿ. ನಂಗೆ ಬೇಡ, ನಂಗೆ ಆ ರೀಚೇ ಬೇಡ. ನನಗೆ ಕರ್ನಾಟಕ ಜನರು ಊಟ ಕೊಡ್ತಾ ಇದ್ದಾರೆ 3 ಟೈಮು, ಸಾಕು. ಇನ್ನೇನು ಬೇಡವೇ ಬೇಡ ನನಗೆ. ಬೇರೆ ಸ್ಟೇಟ್ಸ್ ಇಟ್ಕೊಂಡು ನಾನೇನು ಮಾಡಲಿ? ಊಟ ಕೊಡ್ತಾ ಇರೋದು ಮನೇಲೇ ನಾವು ಮಾತಾಡಬೇಕು, ಬೇರೆಯವ್ರ ಮನೇಲಿ ನಾವು ಮಾತಾಡೋಕ್ಕಾಗಲ್ಲ. ಸೊ ನಾನಿವತ್ತು ನಾನು ಏನೇ ಇದ್ದೀನಿ ಅಂದರೆ ಎಲ್ಲ ಕರ್ನಾಟಕ ಜನರು, ಎಲ್ಲರೂ. ಬೇರೆಯವರಿಂದ ನಾನೇನು ಬೆಳೆದಿಲ್ಲ, ಕರ್ನಾಟಕ ಜನರಿಂದಾನೇ ಬೆಳೆದಿರೋದು. ಸಾಕು ನನಗಿಷ್ಟೇ. ಸೂಪರ್, ಸಖತ್ತಾಗಿ ಮಾತನಾಡಿದ್ರಿ. ಎಷ್ಟೋ ಜನ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರ್ತಾರೆ, ಅವ್ರಿಗೆ ಕೂಡ ನಿಮ್ಮ ಇಂಟರ್ವ್ಯೂ ನೋಡಿದ ತಕ್ಷಣ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೇಗ ಸಿಗೋಣ ಮತ್ತೆ ಬೇರೆ ಕಂಟೆಂಟ್ ಅಲ್ಲ, ಕಂಟೆಂಟ್ ಮಾಡ್ಕೊಂಡು ಬರೋಣ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದ ವ್ಯಕ್ತಿ ಸುಭಾಷ್ ಅವರು ಬಂದಿದ್ದರು. ಅವರ ಲೈಫ್ ಜರ್ನಿ, ವರ್ಕೌಟ್ ಜರ್ನಿ ಎಲ್ಲವೂ ಕೂಡ ತಿಳಿಸ್ಕೊಟ್ರು. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.